ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಹ್ಯಾಪಿ ಸಂಡೇ. ಇವತ್ತು 2025ರ ಕೊನೆಯ ಭಾನುವಾರ. ಸೊ ಇವತ್ತು ನಾನು ನಿಮಗೆ ನಮ್ಮ ಒಂದು ತೋಟದಲ್ಲಿ ಭಾನುವಾರದ ದಿವಸ ನಾವು ಏನೇನೆಲ್ಲ ಕೆಲಸ ಮಾಡ್ತೀವಿ, ಬೇಸಿಕಲಿ ನಮ್ಮ ತೋಟದ ಬಗ್ಗೆ ನಾನು ನಿಮಗೆ ಏನು ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ. ನಮ್ಮದೊಂದು ಪುಟ್ಟ ತೋಟ, 2.5 ಎಕರೆಯಲ್ಲಿ ನಾವು ಅಡಿಕೆ ಮತ್ತು ತೆಂಗು ಬೆಳೆದಿದ್ದೀವಿ. ಸೊ ಜಾಸ್ತಿ ಏನು ಕೆಲಸ ಇರೋದಿಲ್ಲ, ಬಟ್ ಅಡಿಕೆ ಸೀಸನ್ ಆಗಿದ್ದರಿಂದ ಸುಮಾರು ಕೆಲಸ ಇದ್ದೇ ಇರ್ತದೆ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಈ ಒಂದು ಚಳಿಗಾಲದಲ್ಲಿ ಮಾಡ್ಕೊಳ್ತೀವಿ. ನಮ್ಮದು ಜಾಸ್ತಿ ಕೆಲಸ ಅಂದರೆ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಸ್ವಲ್ಪ ಕೆಲಸ ಇರ್ತದೆ. ಬಟ್ ಚಳಿಗಾಲದಲ್ಲಿ ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ಜಸ್ಟ್ ನಾನು ಸುತ್ತಮುತ್ತ ಸಣ್ಣ ಪುಟ್ಟ ಏನು ಕೆಲಸಗಳನ್ನ ನಾವು ಮಾಡ್ಕೋತೀವಿ ಅದನ್ನು ನಿಮಗೆ ವ್ಲಾಗ್ಗಳಾಗಿ ಮುಂದೆ ತೋರಿಸ್ತಾ ಹೋಗ್ತೀವಿ. ಅಫ್ಕೋರ್ಸ್ ಟ್ರಾವೆಲ್ ಪ್ಲ್ಯಾನ್ಗಳು ಇದ್ದಾವೆ. ಸೊ ಟ್ರಾವೆಲ್ ಮಾಡೋ ವೀಡಿಯೋಸ್ ಕೂಡ ಬರುತ್ತೆ ಮುಂದೆ. ಕುಕಿಂಗ್ ವೀಡಿಯೋಸ್ ಕೂಡ ಮಾಡ್ತೀನಿ. ಸೊ ಬನ್ನಿ ಇವತ್ತು ನನ್ನ ಜೊತೆ ಭಾನುವಾರವನ್ನು ಕಳೆಯುವಂತೆ. ಸಂಜೆ 4 ಗಂಟೆ ಆಗಿದೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವತ್ತಿನ ಒಂದು ಪ್ಲ್ಯಾನ್ ಏನಿದೆ ಅಂದರೆ, ನನ್ನ ಹಿಂದೆ ಇರುವಂಥ ಒಂದು ಕರಿಬೇವಿನ ಗಿಡ ಇದೆ. ಸೊ ಆ ಗಿಡನ ಇವತ್ತು ಪ್ರೂನ್ ಮಾಡಬೇಕು. ಏಕೆಂದರೆ ನಾವು ಆ ಗಿಡನ ನೆಟ್ಟಿರೋ ಪ್ಲೇಸ್ ಏನಿದೆ ಅದು ಎಲ್ಲ ಕಡೆಯಿಂದನೂ ಗಾಳಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಸೊ ಆ ಎಲೆ ಏನಿದೆ ಅದು ಹಾಳಾಗಿದೆ. ಎಲೆ ಮತ್ತು ಕೊಂಬೆಗಳು, ಪುಟಾಣಿ ಕೊಂಬೆಗಳು. ಸೊ ಅದನ್ನೆಲ್ಲ ನಾನಿವತ್ತು ಈ ಒಂದು ಇದನ್ನು ಯೂಸ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಪ್ರೂನ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಈ ಗಿಡದ ಹೆಲ್ದಿನೆಸ್ ಇಂಪ್ರೂವ್ ಆಗುತ್ತೆ. ಸೊ ಮತ್ತು ನೆಕ್ಸ್ಟ್ ಏನು ಎಲೆ ಬಿಡುತ್ತೆ ಅದು ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಪ್ರೂನ್ ಮಾಡ್ತೀವಿ ನಾವು. ಇದು ವರ್ಷಕ್ಕೊಮ್ಮೆ ಅಥವಾ 2 ಸಲ ನಾವು ಮಾಡುವ ಒಂದು ಎಕ್ಸಸೈಸ್ ಇದು ಗಿಡಗಳ ಮೇಲೆ. ಸೊ ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲ ಕಡೆ ತಿರುಗಾಟ ಆಗಿ ಇವಾಗ ಸಂಜೆ ಸ್ವಲ್ಪ ಬಿಸಿಲು ತಂಪಾಗಿರೋದ್ರಿಂದ ಇದೊಂದು ಕೆಲಸನ ಮುಗಿಸ್ಬಿಡೋಣ ವೀಕೆಂಡು ಹೇಳಿ
ಸೊ ಇಲ್ಲಿಗೆ ಇವತ್ತಿನ ಒಂದು ವ್ಲಾಗ್ ಮುಗೀತು. ಮತ್ತು ಮುಂದಿನ ವಾರ ಭೇಟಿಯಾಗೋಣ. ಹೊಸ ವರ್ಷದಲ್ಲಿ ಹೊಸ ವೀಡಿಯೋಸ್ನ ತೊಗೊಬರ್ತಾ ಇದ್ದೀನಿ. ನಿಮಗೆ ಯಾವ ಥರದ ವೀಡಿಯೋಸ್ನ ನೀವು ಇಷ್ಟಪಡ್ತೀರಿ, ನೋಡಲಿಕ್ಕೆ ಇಷ್ಟಪಡ್ತೀರಿ, ಅಥವಾ ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿದ್ರೆ ನಾನು ಮುಂದೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಬಿಟ್ಟು ಇಲ್ಲಿ ಎಷ್ಟು ಜನಕ್ಕೆ ತೋಟಗಾರಿಕೆ ಮತ್ತು ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ಫಾರ್ಮರ್ಸ್ ಇದ್ದೀರಿ, ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿದಿದೆ. ಥ್ಯಾಂಕ್ ಯು ಎವ್ರಿವನ್.